ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಮಧ್ಯಾಹ್ನ ವ್ಲಾಗ್ನ ಶುರು ಮಾಡಿಕೊಂಡೆ. ಏನಿಲ್ಲ, ಸೊ ಮನೆ ಬಾಗಿಲು ತೊಳೆಯೋಕ್ಕೆ ಮೇಡ್ ಬರ್ತಾರೆ. ಸೊ ಓನರ್ ಮನೆಗೆ ಮೇಡ್ ಬರ್ತಾರೆ ಡೈಲಿ. ಸೊ ಅವರೇ ವಾರಕ್ಕೆ 2 ದಿನ ಫುಲ್ಲು ಬಾಗಿಲೆಲ್ಲ ತೊಳೆದ್ಬಿಟ್ಟು ಹೋಗ್ತಾರೆ. ಸೊ ಅಂದರೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಸ್ವಲ್ಪ ದೊಡ್ಡದಿರೋದ್ರಿಂದ ನಾವೇ ತೊಳಿಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಪೂಜೆ ಎಲ್ಲ ಮಾಡುವಾಗ, ವಾರ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಬರೀ ನಮ್ಮ ಮನೆ ಬಾಗಿಲು ತೊಳ್ಕೊಂಡು ಪಾರ್ಕಿಂಗ್ ಎಲ್ಲ ತೊಳಿದೇ ಇದ್ದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಬೇಡ ಅಂತ ಹೇಳಿಬಿಟ್ಟು ಓನರೇ ಅವ್ರ ಮನೆಗೆ ಬರ್ತಾರಲ್ವ, ಸೊ ಕೆಲಸಕ್ಕೆ ಮೇಡು, ಸೊ ಅವರನ್ನೇ ಈ ಬಾಗಿಲು ತೊಳೆಯೋಕ್ಕೂ ಕೂಡ ಒಪ್ಪಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರು ವಾರಕ್ಕೆ 2 ಸತಿ ಕ್ಲೀನಾಗಿ ಸುತ್ತ ಅಂದರೆ ಮನೆ ಸುತ್ತ ಏನು ಜಾಗ ಇದೆ ಸೊ ಅದೆಲ್ಲ ಫುಲ್ಲು ತೊಳೆದ್ಬಿಟ್ಟು ಪಾರ್ಕಿಂಗ್ ಏರಿಯಾ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ. ಸೊ ವಾರಕ್ಕೆ 2 ಸತಿ ಸೋಮವಾರ ಶುಕ್ರವಾರ ತೊಳೆದ್ಬಿಟ್ಟು ಹೋಗ್ತಾರೆ. ಸೊ ಹಾಗೆಯೇ ಇದು ಗುರುವಾರ ಮಧ್ಯಾಹ್ನ ತೊಳಿತಾಯಿದ್ರು. ಸೊ ಅವರು ಶುಕ್ರವಾರ ಬೆಳಗ್ಗೆನೇ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಗುರುವಾರನೇ ತೊಳೆದ್ಬಿಟ್ಟು ಹೋಗ್ತಾರೆ. ಸೊ ಸೋಮವಾರ ತೊಳಿಬೇಕು ಅಂದರೆ ಭಾನುವಾರ ಮಧ್ಯಾಹ್ನ ತೊಳೆದ್ಬಿಟ್ಟು ಹೋಗ್ತಾರೆ. ಸೊ ಹಾಗೆ ವಾರದಲ್ಲಿ 2 ದಿವಸ ತೊಳೆದ್ಬಿಟ್ಟು ಹೋಗ್ತಾರೆ. ಸೊ ಡೈಲಿ ನಾವು ಕಸ ಗುಡಿಸ್ಕೊಂಡ್ರೆ ಸಾಕು. ಸೊ ಏನಷ್ಟು ಗಲೀಜಂತೂ ಆಗಲ್ಲ. ಸೊ ಪಾರ್ಕಿಂಗಲ್ಲಿ ಸ್ವಲ್ಪ ಮಣ್ಣಿರುತ್ತೆ. ಸೊ ಕಸ ಅವರೇ ಬಂದು ದಿನ ಕಸ ಗುಡಿಸ್ಕೋತಾರೆ ಪಾರ್ಕಿಂಗ್ ಏರಿಯಾದಲ್ಲಿ. ಸೊ ನಮ್ಮನೆ ಬಾಗಿಲು ಜಸ್ಟ್ ಕಸ ಗುಡಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಮಧ್ಯಾಹ್ನ ಅಷ್ಟು ವೀಡಿಯೋ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಮುಗಿಸ್ಕೊಂಡು ಫ್ರೆಶಪ್ ಆಗಿ ಬಂದು ನನ್ನ ಮಗನ ಕರ್ಕೊಂಬಂದು ಅವನಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಸೊ ಎಲ್ಲ ಆದಮೇಲೆ ನಾನಿಲ್ಲಿ ಬಟ್ಟೆ ಇತ್ತು. ಸೊ ಸುಮಾರು ಬಟ್ಟೆಗಳು ಹಾಗೇ ಇತ್ತು. ಅಲ್ಲಿ ಹಳೆ ಮನೆ ಖಾಲಿ ಮಾಡ್ಕೊಂಬಂದಾಗಿಂದ ವಾಷಿಂಗ್ ಮಿಷಿನ್ನು ಫಿಕ್ಸ್ ಆಗಿರಲಿಲ್ಲ. ಸೊ ಹಾಗಾಗಿ ಬಟ್ಟೆಗಳೆಲ್ಲ ಹಾಗೆ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಸೊ ನಮಗೆ ಬೇಕಾಗಿದ್ದು ಅವಶ್ಯಕತೆ ಎಷ್ಟಿತ್ತೋ ಸೊ ಅಷ್ಟನ್ನು ನಾನು ಕೈಯಲ್ಲಿ ವಾಶ್ ಮಾಡ್ಕೊತಾ ಇದ್ದೆ. ಆದರೆ ಈ ಪ್ಯಾಂಟ್ಗಳು, ಜೀನ್ಸ್ ಪ್ಯಾಂಟು ಮತ್ತು ಶರ್ಟು ಅದೆಲ್ಲ ಕೈಯಲ್ಲಿ ಒಗೆದ್ರೂ ಕೂಡ ಒಣಗಲ್ಲ ಬೇಗ. ಏಕೆಂದರೆ ಇವಾಗ ತುಂಬ ಮಳೆಗಾಲ ಆಗಿರೋದ್ರಿಂದ ಪ್ಯಾಂಟ್ಗಳು ಬೇಗ ಒಣಗಲ್ಲ. ಮಿಷಿನ್ಗೆ ಹಾಕಿದ್ರೆ ಡ್ರೈ ಆಗಿಬಿಟ್ಟಿರುತ್ತೆ. ಸೊ 1 ಅವರ್ 2 ಅವರು ಬಿಸಿಲಿಗೆ ಹಾಕ್ಬಿಟ್ರೆ ಬೇಗ ಒಣಕೊಂಬಿಡುತ್ತೆ. 1 ಅವರ್ಗೆಲ್ಲ ಒಣಕೊಳ್ಳುತ್ತೆ ಬಿಸಿಲು ಚೆನ್ನಾಗಿ ಬಂದುಬಿಟ್ರೆ. ಸೊ ಹಾಗಾಗಿ ನಾನು ಪ್ಯಾಂಟ್ಗಳು ಮತ್ತು ನನ್ನ ಮಗಂದು ಜೀನ್ಸ್ ಪ್ಯಾಂಟು, ನಮ್ಮ ಮನೆಯವ್ರದ್ದು ಜೀನ್ಸ್ ಪ್ಯಾಂಟು, ಶರ್ಟ್ಗಳು ಎಲ್ಲನೂ ಕೂಡ ಹಾಗೆ ಬಿಟ್ಟಿದ್ದೆ. ಸೊ ಅಂದರೆ ಡೈಲಿ ವೇರ್ ಏನಿದೆ ಇನ್ನರ್ ವೇರ್ಸು ಸೊ ಅದನ್ನು ಮಾತ್ರ ನಾನು ಕೈಯಲ್ಲಿ ವಾಶ್ ಮಾಡ್ಕೊಂಡಿದ್ದೆ 1-2 ಸತಿ. ಸೊ ವಾಷಿಂಗ್ ಮಿಷಿನೆಲ್ಲ ಫಿಕ್ಸ್ ಆದಮೇಲೆ ಸೊ ಇವಾಗ ಎಲ್ಲದನ್ನು ದಿನಕ್ಕೆ 2 ಸತಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕಿ ಒಂದು 3 ಡೇಸಿಂದ ಹಾಕಿದ್ದೆ. ಸೊ ಇವಾಗ ಅದೆಲ್ಲ ಸ್ಟಾಕ್ ಆಗಿತ್ತಲ್ವ, ಸೊ ಫಸ್ಟ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ಮಿಕ್ಕಿದ್ದು ಬಟ್ಟೆಗಳೇನಿದೆ ಅದನ್ನು ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಬಟ್ಟೆಗಳನ್ನೆಲ್ಲ ಮಡಿಸ್ತಾ ಇದ್ದೀನಿ. ಸುಮಾರು ಇವಾಗ ಒಂದು 7 ಗಂಟೆ ಆಗಿದೆ ಅನ್ಕೋತೀನಿ ಸಂಜೆ. ಸೊ ಧಾರಾವಾಹಿ ಬರ್ತಾಯಿತ್ತು. ಸೊ ಧಾರಾವಾಹಿ ನೋಡಿಕೊಂಡು ಹಾಗೆ ನನ್ನ ಮಗ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ದ. ಸರಿ ಆ್ಯಪಲ್ ಕಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬಂದಿದ್ದೆ. ಸೊ ಅವನು ನನಗೂ ಕೂಡ ಕೊಟ್ಕೊಂಡು ಅವನು ತಿನ್ಕೊಂಡು, ಮತ್ತು ಅವನಿಗೆ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಈಗ ನೆಕ್ಸ್ಟು ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತಲ್ವ, ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಸೊ ಅವನನ್ನು ಕೂಡ ಓದೋಕ್ಕೆ ಕೂರಿಸಿ ನಾನಿಲ್ಲಿ ಬಟ್ಟೆ ಮಡ್ಚೋಕ್ಕೆ ಅಂತೇಳಿ ಬಂದೆ. ಸೊ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆನೇ ಆಯಿತು ನನ್ನ ಬಟ್ಟೆ ಎಲ್ಲ ಮಡ್ಚೋ ಅಷ್ಟರಲ್ಲಿ. ಸೊ ಹೀಗಾಗುತ್ತೆ ಕೆಲವೊಂದು ಸಲ ಬಟ್ಟೆಗಳು ಜಾಸ್ತಿ ಆದಾಗ ಮಡ್ಚೋದು ಲೇಟ್ ಆಗಿಬಿಡತ್ತೆ. ಸೊ ನೋಡಿ ಈ ಪ್ಯಾಂಟ್ಗಳು ನಾನು ಕೈಯಲ್ಲಿ ಒಗೆದ್ರೆ ಸೊ ಅದು ಒಣಗೋಕ್ಕೆ ಒಂದು 3 ದಿವಸ ಬೇಕಾಗುತ್ತೆ. ಸೊ ಅದು ಕೂಡ ಚೆನ್ನಾಗಿ ಒಣಗಲ್ಲ, ಈ ಮಳೆಯಲ್ಲಿ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾನು ಕೈಯಲ್ಲಿ ವಾಶ್ ಮಾಡೋಕ್ಕೆ ಹಾಕೇ ಇರಲಿಲ್ಲ. ವಾಷಿಂಗ್ ಮಿಷಿನ್ ರೆಡಿ ಆದಮೇಲೆ ಬೇಕಾದ್ರೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಇವಾಗ ವಾಷಿಂಗ್ ಮಿಷಿನ್ ರೆಡಿ ಆದಮೇಲೆ ಇವಾಗ ನಾನು ಎಲ್ಲ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಮಡಿಸ್ತಾ ಇದ್ದೀನಿ. ಏಕೆಂದರೆ ಇನ್ನೇನು ಗೌರಿ ಹಬ್ಬನೂ ಕೂಡ ಬರ್ತಾಯಿದೆ, ಗೌರಿ ಗಣೇಶ ಹಬ್ಬ. ಸೊ ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಕ್ಲಿಯರ್ ಆಗಬೇಕು. ಸೊ ಅದ್ರ ಜಾಗಕ್ಕೆ ಸೇರಿಸ್ಬಿಟ್ರೆ ಸೊ ನನಗೂ ಕೂಡ ಒಂದು ನೆಮ್ಮದಿ. ಸೊ ಮೈಲಿಗೆ ಬಟ್ಟೆನೆಲ್ಲ ಇಟ್ಕೊಂಡು ಹಬ್ಬನೂ ಕೂಡ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸೊ ಇವಾಗ ಬಟ್ಟೆ ಎಲ್ಲ ಮಡಚಿದ್ದಾಯಿತು. ಸೊ ಬಟ್ಟೆ ಎಲ್ಲ ಮಡಚಿದ್ದಾದಮೇಲೆ ಅಡುಗೆಗೆ ಸ್ವಲ್ಪ ಟೊಮೊಟೊ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಟೊಮೊಟೊ ತಂದಿರಲಿಲ್ಲ, ಮತ್ತು ಹೊರಗಡೆ
ಹೊರಗಡೆ ಹೋಗಿ ಯಜಮಾನ್ರು ಬಂದರು. ಸೊ ಅವ್ರು ಬಂದಮೇಲೆ ಹೊರಗಡೆ ಹೋಗಿ ನಾನು ಟೊಮೊಟೊ ಎಲ್ಲ ತೊಗೊಂಬಂದು ಇವಾಗ ಅಡುಗೆನ ಶುರು ಮಾಡ್ತಾಯಿದ್ದೀನಿ. ಸುಮಾರು ಒಂದು 8:30 ಆಗಿತ್ತು ನಾನು ಅಡುಗೆ ಶುರು ಮಾಡಿದಾಗ. ಸೊ ಬೆಳಗ್ಗೆದು ಚಪಾತಿ ಇಟ್ಟಿತ್ತು. ಸೊ ಅದಕ್ಕೆ ಹೆಸರುಬೇಳೆ ಮತ್ತು ಹೆಸರುಬೇಳೆ ಮತ್ತು ಸಾರಿನ ಬೇಳೆ ತೊಗರಿಬೇಳೆನ ಹಾಕ್ಕೊಂಡು ಸ್ವಲ್ಪ ದಾಲ್ ಥರ ಮಾಡ್ಕೊಂಬಿಡೋಣ ಅಂಥೇಳಿ ಇವಾಗ ನಾನು ದಾಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಒಂದು 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ದಾಲ್ಗೆ ಟೊಮೊಟೊ ಇರಬೇಕು. ಸೊ ಟೊಮೊಟೊ ಜಾಸ್ತಿ ಇದ್ದರೆ ಹುಳಿ ಅಂಶ ಜಾಸ್ತಿ ಇದ್ದರೆ ದಾಲ್ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ. ಬಟ್ ಹೋಟೆಲಲ್ಲೆಲ್ಲ ಟೊಮೊಟೊ ಜಾಸ್ತಿ ಹಾಕಲ್ಲ, ಬಟ್ ನಾನು ಟೊಮೊಟೊ ಜಾಸ್ತಿ ಹಾಕ್ತೀನಿ. ಯಾಕಂದರೆ ನಾನು ಸ್ವಲ್ಪ ಹುಣಸೆಹಣ್ಣು ಹುಳಿ ಕೂಡ ಬಿಡ್ತೀನಿ. ಬಟ್ ಹುಣಸೆಹಣ್ಣು ಖಾಲಿ ಆಗಿದ್ದರಿಂದ ನಾನು ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಸೊ ಹುಣಸೆಹಣ್ಣು ಇತ್ತು ಅಂದರೆ ಟೊಮೊಟೊನ 1-2 ಕಮ್ಮಿ ಮಾಡಿಕೊಂಡು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೋತೀನಿ. ಸೊ ಇವಾಗ ಟೊಮೊಟೊನೆಲ್ಲ ಹಚ್ಚಿಬಿಟ್ಟು ಸೊ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ರೆಡಿ ಆಯಿತು. ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಹೆಸರುಬೇಳೆ ಮತ್ತು ಒಂದು ಸ್ವಲ್ಪ ಸಾರಿನ ಬೇಳೆ ಅಂದರೆ ತೊಗರಿಬೇಳೆ, ಸೊ ಇದಿಷ್ಟನ್ನು ಹಾಕ್ಕೊಂಡು ಈಗ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಒಂದೆರಡು ಸತಿ ವಾಶ್ ಮಾಡಿದ್ರೆ ಆ ಬೇಳೆಯಲ್ಲಿರುವಂಥ ಪೌಡ್ರ್ ಅಂಶ ಏನಿದೆ ಸೊ ಅದೆಲ್ಲ ಹೋಗುತ್ತೆ. ಸೊ ಹಂಗಾಗಿ ನಾನು 1-2 ಸಲ ವಾಶ್ ಮಾಡ್ಕೋತೀನಿ. ಸೊ ವಾಶ್ ಮಾಡ್ಕೊಂಡಿದ್ದಾದಮೇಲೆ ನಾನೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಸೊ ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸೊ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು 2-3 ವಿಷಲ್ನ ಕೂಗಿಸ್ಕೋಬೇಕಾಗತ್ತೆ. ಸೊ ಏಕೆಂದರೆ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗೋದ್ರಿಂದ ದಾಲ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇವಾಗ ನಾನು ಅದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ನೀರನ್ನು ಹಾಕ್ಕೊಂಡು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲ್ನ ಕೂಗ್ಸೋಕ್ಕೆ ಇಟ್ಬಿಡ್ತೀನಿ. ಸೊ ಅದೆಲ್ಲ ಆದಮೇಲೆ ನಾನು ಬೆಳಗ್ಗೆ ಚಪಾತಿ ಹಿಟ್ಟು ಕಲಸಿದ್ದೆ. ಸೊ ಚಪಾತಿ ಹಿಟ್ಟಿನ್ನು ಹಾಗೆ ಇತ್ತು, ಇನ್ನೂ ಒಂದು 5 ಚಪಾತಿ ಆಗುವಷ್ಟು ಹಿಟ್ಟು ಹಾಗೆ ಇತ್ತು. ಸೊ ಚಪಾತಿ ಜೊತೆಗೆ ದಾಲ್ ಕೂಡ ಆಗುತ್ತೆ ಮತ್ತು ಅನ್ನ ಮಾಡಿದ್ರೆ ಅನ್ನದ ಜೊತೆಗೂ ಕೂಡ ದಾಲ್ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಸೊ ದಾಲ್ಗೆ ಇಟ್ಕೊಂಡೆ, ಕುಕ್ಕರ್ನ ಕೂಗಕ್ಕೆ ಇಟ್ಕೊಂಡೆ. ಸೊ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ತಂದಿದ್ರು. ಸೊ ಅದನ್ನು ಕೂಡ ಬಿಡಿಸಿ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಬಿಡಿಸ್ಬಿಟ್ಟು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ. ಹಾಗೆ ನೀವು ಒಣಗಿಸಿ ಕೂಡ ಇಟ್ಕೋಬೋದು, ಬಟ್ ಒಣಗಿಸಿ ಇಟ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಸೊ ಹಸಿ ಇದ್ದರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ. ಸೊ ಕೆಲವರು ಒಣಗಿಸ್ಬಿಟ್ಟು ಎತ್ತಿಡ್ತಾರೆ. ಸೊ ಬಟ್ ನಾನು ಒಣಗಿಸಲ್ಲ. ಈ ರೀತಿ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು ಎತ್ತಿಟ್ಕೋತೀನಿ. ಸೊ ಇದೆಲ್ಲ ಆದಮೇಲೆ ಇನ್ನೊಂದಷ್ಟು ಪಾತ್ರೆಗಳೆಲ್ಲ ಇತ್ತು. ಸೊ ಪಾತ್ರೆಗಳು ನಾನೇನು ತೊಳೆದಿರಲಿಲ್ಲ. ಒಂದು ಲಂಚ್ ಬಾಕ್ಸ್ ಎಲ್ಲ ಇರುತ್ತೆ ಮತ್ತು ಮಧ್ಯಾಹ್ನ ಊಟ ಮಾಡಿದ್ದು, ಕಾಫಿ ಕುಡಿದಿದ್ದು ಎಲ್ಲ ಪಾತ್ರೆಗಳು ಇರುತ್ತೆ. ಸೊ ಇವಾಗ ಅಡುಗೆ ಮಾಡ್ತಾ ಸ್ವಲ್ಪ ಪಾತ್ರೆಗಳನ್ನು ಹಾಗೆ ತೊಳ್ಕೊಬೇಕು. ಪಾತ್ರೆಗಳನ್ನು ಹಾಗೆ ತೊಳ್ಕೊಂಡು ಆನಂತರ ಅಡುಗೆನೂ ಮುಗಿಸ್ಕೋಬೇಕು. ಸೊ ನಾನು ಅಡುಗೆ ಮನೆಗೆ ಹೋದರೆ ಹಾಗೆಯೇ ಸೊ ಪಾತ್ರೆ ತೊಳೆಯೋಕ್ಕೆ ಒಂದು ಟೈಮು, ಇಲ್ಲ ಅಡುಗೆ ಮಾಡೋಕ್ಕೆ ಒಂದು ಟೈಮು, ಸೊ ಆ ಥರ ಎಲ್ಲ ನಾನು ಮಾಡಲ್ಲ. ಸೊ ಅಡುಗೆ ಮನೆಗೆ ಈಗ ಒಂದು ಸಲ ಹೋದ್ಮೇಲೆ ನನ್ನ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಒಟ್ಟಿಗೆ ಬರಬೇಕು. ಸೊ ನನ್ನ ಅಡುಗೆ ಮನೆ ಕೆಲಸ ಏನಿದೆ, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಸೊ ಎಲ್ಲದನ್ನು ಕೂಡ ನಾನು ಒಟ್ಟಿಗೆ ಮುಗಿಸ್ಬಿಟ್ಟು ಬರಬೇಕು. ಸೊ ನೋಡ್ಬೋದು ಕುಕ್ಕರು ನಾನು ಒಂದು 3 ವಿಷಲ್ ಬರಲಿ ಅಂತ ಹೇಳಿಬಿಟ್ಟು ಕುಕ್ಕರ್ ಇಟ್ಟಿದ್ದೆ. ಬಟ್ ಅದು ಯಾಕೋ ವಿಷಿಲೇ ಬರಲಿಲ್ಲ, ಒಂಥರ ಫುಲ್ಲು ಬ್ಲಾಸ್ಟ್ ಆಗೋ ಥರ ಬಂದುಬಿಡ್ತು. ಅದಕ್ಕೆ ನಾನು ಆಫ್ ಮಾಡಿಬಿಟ್ಟೆ. ಬಟ್ ಬೇಳೆ ಅಲ್ವಾ, ಸೊ ಬೇಳೆ ಆಗಿದ್ದರಿಂದ ಚೆನ್ನಾಗಿ ಬೆಂದಿತ್ತು. ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ನಾನು ಕುಕ್ಕರಲ್ಲಿ. ಸೊ ತುಂಬ ಭಯನೇ ಆಗೋಯಿತು ಆ ಒಂದು ಕ್ಷಣ. ಪ್ರೆಷರ್ ಇದೆಯಲ್ಲ, ಸೊ ಪ್ರೆಷರು ಸುತ್ತ ಮುಚ್ಚಳ ಏನಿದೆ ಕುಕ್ಕರ್ ಮುಚ್ಚಳ, ಸೊ ಅದ್ರ ಸುತ್ತ ಬರೋಕ್ಕೆ ಶುರುವಾಗೋಯಿತು. ಸೊ ಹಂಗಾಗಿ ನಾನು ಅದನ್ನು ಆಫೇ ಮಾಡಿಬಿಟ್ಟೆ. ಸರಿ ಬೆಂದಿರೋದು ಸಾಕು, ನೋಡೋಣ ಆಮೇಲೆ, ಸುಮ್ಮನೆ ಪ್ರಾಬ್ಲಮ್ನ ಮೈ ಮೇಲೆ ಇಳ್ಕೊಳ್ಳೋದು ಬೇಡ ಅಂತ. ಸೊ ಹಾಗಾಗಿ ನಾನು ಅದನ್ನು ಆಫ್ ಮಾಡಿಬಿಟ್ಟೆ. ಸೊ ಆಮೇಲೆ ಓಪನ್ ಮಾಡಿ ನೋಡಿದೆ.
ಸೊ ಎಲ್ಲ ಚೆನ್ನಾಗಿ ಬೆಂದಿತ್ತು. ಸೊ ಇವಾಗ ನನ್ನ ಜೊತೆಗೆ ಇದನ್ನು ಕೂಡ ಪಾತ್ರೆಗಳು ಕೂಡ ತೊಳ್ಕೊತಾ ಇದ್ದೀನಿ. ಸೊ ಹೀಗೆ ಒಂದು ಕಡೆ ಅಡುಗೆ ಆಗ್ತಾಯಿದ್ರೆ ಇನ್ನೊಂದು ಕಡೆ ಪಾತ್ರೆಗಳ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಹಾಗೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಸೊ ಇನ್ನಷ್ಟು ಹೊಸ ವೀಡಿಯೋಗಳ ಜೊತೆ ನಾನು ನಿಮಗೆ ಖಂಡಿತವಾಗ್ಲೂ ಸಿಗ್ತೀನಿ. ಸೊ ಇನ್ಮೇಲೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನನಗೂ ಕೂಡ ಒಂದು ಮೋಟಿವೇಶನ್ ಬರುತ್ತೆ. ಸೊ ನನಗೂ ಕೂಡ ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಯಾರೋ ನಮಗೆ ನಮ್ಮ ಒಂದು ಲೈಫ್ ಸ್ಟೈಲ್ನು ನೋಡ್ತಾ ಇದ್ದಾರೆ. ಸೊ ನಮಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಖುಷಿ ಆಗುತ್ತೆ. ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ ಒಂದು ಸಣ್ಣ ಸಪೋರ್ಟ್. ಸೊ ನನ್ನ ಲೈಫಲ್ಲಿ ನಾನು ಹೇಗಿದ್ದೀನಿ, ಸೊ ನನ್ನ ಲೈಫ್ ಹೇಗಿದೆ, ಸೊ ಮಾಮೂಲಿ ಹೌಸ್ ವೈಫ್ ಆಗಿ ಸೊ ನಾವು ಮನೇಲಿ ಏನೇನೆಲ್ಲ ಕೆಲಸ ಮಾಡ್ಕೋತೀವಿ, ಯಾವ್ಯಾವ ಟೈಮಲ್ಲಿ ಏನೇನು ಕೆಲಸ ಮಾಡ್ಕೋತೀವಿ, ಸೊ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈಗ ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇರೋದು. ಸೊ ನನ್ನ ಒಂದು ಚಾನಲ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಸೊ ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಸೊ ಅವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ನಿಜವಾಗ್ಲೂ ನೀವೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ನನ್ನ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದು. ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ಸೊ ಇನ್ನು ಮುಂದೆನೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ಈಗ ನಾನು ದಾಲ್ ಅಂದರೆ ಬೇಳೆ ಏನು ಬೇಯಕ್ಕಿಟ್ಟಿದ್ದೆ ಸೊ ಅದನ್ನು ತೆಗೆದೆ. ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಸೊ ಹಾಗಾಗಿ ನಾನು ಇವಾಗ ಒಗ್ಗರಣೆನ ಹಾಕೋತಾ ಇದ್ದೀನಿ. ಸೊ ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಸೊ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳೋದ್ರಿಂದ ಒಂದು ಕಲರ್ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಹಾಗಾಗಿ ನಾನೀಗ ಒಗ್ಗರಣೆನ ಹಾಕೋತಾ ಇದ್ದೀನಿ. ಸೊ ಒಗ್ಗರಣೆನ ಹಾಕ್ಕೊಂಡು ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ದಾಲ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಸೊ ನೋಡಿ, ಬೆಳಗ್ಗೆ ಚಪಾತಿ ಮಾಡಿದ್ದೆ. ಸೊ ಅದೇ ಹಿಟ್ಟಿತ್ತು, ಒಂದು 4-5 ಚಪಾತಿ ಆಗ್ತಾಯಿತ್ತು. ಸೊ ಇವಾಗ ಅದೇ ಚಪಾತಿನ ಹೊತ್ಕೊಂಡು ನಾನು ಹಾಗೆ ಸ್ವಲ್ಪ ರೈಸ್ಗೆ ಇಟ್ಕೊಂಡಿದ್ದೆ. ಸೊ ನೈಟಲ್ಲಿ ಸ್ವಲ್ಪ ಸಿಂಪಲ್ಲಾಗೇ ಇರಲಿ ಅಂಥೇಳಿ ನಾನು ಜಾಸ್ತಿ ಏನೂ ಹೆವಿ ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಚಪಾತಿ ಎಲ್ಲ ಹೊತ್ಕೊಂಡು ಸೊ ಇವಾಗ ಚಪಾತಿ ಎಲ್ಲ ಬೇಯಿಸಿ ಕೊಡಬೇಕು. ಸೊ ಚಪಾತಿ ಎಲ್ಲ ಬೇಯಿಸಿ ಕೊಟ್ಟಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದು. ಸೊ ಇವಾಗ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನನಗೆ ತುಂಬ ಈಸಿ ಆಗುತ್ತೆ. ಸೊ ಇವಾಗ ನಾನು ಎಲ್ಲನೂ ಹಾಗೆ ಬಿಟ್ಟೆ ಅಂದರೆ ಮತ್ತು ಬೆಳಗ್ಗೆ ಎದ್ದು ಅಡುಗೆ ಮನೆ ನೋಡಿದ್ರೆ ನನಗೆ ಅಂತಲ್ಲ, ಯಾವುದೇ ಹೆಣ್ಮಕ್ಳಾಗ್ಬೋದು ಅಡುಗೆ ಮಾಡೋ ಮೂಡೇ ಹೋಗ್ಬಿಡುತ್ತೆ. ಸೊ ಇಂಟ್ರೆಸ್ಟೇ ಇರೋದಿಲ್ಲ. ಅಡುಗೆ ಮಾಡಬೇಕು ಅನ್ನೋದೇ, ಅಡುಗೆ ಮನೆಗೆ ಹೋಗಬೇಕು ಅನ್ನೋದೇ ಬೇಜಾರಾಗ್ಬಿಟ್ಟಿರುತ್ತೆಪ್ಪ, ಏನಪ್ಪ ಮಾಡೋದು ಅಂತ ಅನ್ನಿಸ್ಬಿಡುತ್ತೆ. ಸೊ ನೈಟಲ್ಲಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಏನೇ ಆದರೂ ಪರವಾಗಿಲ್ಲ, ನೈಟಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು. ಕೆಲವೊಂದು ಸಲ ಮಿಸ್ ಆಗುತ್ತೆ. ಸೊ ಕೆಲವೊಂದು ಸಲ ನಮಗೆ ಬೇಜಾರಾಗಿರುತ್ತೆ, ಅಯ್ಯೋ ದಿನ ಮಾಡಬೇಕಲ್ಲ, ದಿನ ಯಾರು ಮಾಡ್ತಾರೆ ಅಂತ ಕೆಲವೊಂದು ಸಲ ಕೆಲವೊಂದು ಟೈಮಲ್ಲಿ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಆವಾಗ ಮಾತ್ರ ಸೋಂಬೇರಿಯಾಗಿ ಬಿಟ್ಬಿಟ್ಟಿರ್ತೀನಿ. ಸೊ ಬೆಳಿಗ್ಗೆ ಎದ್ದು ನೋಡಿದಾಗ ಅಯ್ಯೋ ರಾತ್ರಿನೇ ತೊಳಿಬೇಕಿತ್ತಲ್ಲ ಅಂತ ಅನಿಸುತ್ತೆ. ಸೊ ಕೆಲವೊಂದು ಸಲ ಹಿಂಗೆ ಆಗಿದೆ. ಸೊ ಆದಷ್ಟು ನಾನು ನೈಟಲ್ಲೇ ಎಲ್ಲನೂ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ಕೋತೀನಿ. ಸೊ ಅದರಲ್ಲೂ ಈ ಚಪಾತಿ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಗಲೀಜಾಗುತ್ತೆ, ಎಲ್ಲ ಕಡೆ ಹಿಟ್ಟು. ಸೊ ಇದನ್ನೆಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ ತುಂಬ ತಲೆ ಕೆಟ್ಟೋಗುತ್ತೆ. ಸೊ ಏನೇ ಆದರೂ ಕೂಡ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ಅದು ಇದು ಜಿರಳೆಗಳು ಹಾಗೆ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಅದೊಂದು ಪ್ರಾಬ್ಲಮ್ಮು. ಸೊ ಹಾಗಾಗಿ ನಾನು ನೈಟಲ್ಲೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀನಿ. ಸೊ ಇದು ಪ್ರತಿಯೊಬ್ಬರ ಹೆಣ್ಮಕ್ಳ ಸಮಸ್ಯೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರ ಹೆಣ್ಮಕ್ಳು, ಪ್ರತಿಯೊಬ್ಬರ ಯಾವುದೇ ಒಂದು ಹೆಣ್ಮಗಳು ಪರಿಸ್ಥಿತಿ, ಅಡುಗೆ ಮನೆ ಪರಿಸ್ಥಿತಿನೂ ಇದೇ ಥರ ಇರುತ್ತೆ. ಸೊ ನಂದೊಬ್ಳದೇ ಅಲ್ಲ, ಹೆಣ್ಮಕ್ಳು ಜೀವನನೇ ಇಷ್ಟೇ ಅಂತ ಅನಿಸುತ್ತೆ. ಸೊ ಅಡುಗೆ ಮನೆ ಲೈಫು, ಅಡುಗೆ ಮನೆಗೆ
ಅವರೇ ಯುವರಾಣಿ ಮಹಾರಾಣಿ ಎಲ್ಲನೂ ಅವರೇ ಆಗಿರ್ತಾರೆ. ಸೊ ಕ್ಲೀನಿಂಗ್ ಮಾಡೋದ್ರಿಂದ, ಅಡುಗೆ ಮಾಡೋದ್ರಿಂದ, ಸೊ ಪ್ರತಿಯೊಂದು ವಿಷಯದಲ್ಲೂ ಅವರೇ ಅಡುಗೆ ಮನೆಗೆ ಮಹಾರಾಣಿ, ಕಿಚನ್ ಕೌಂಟರ್ಗೆ ಅವರೇ ಒಬ್ಬ ರಾಣಿ ಥರ ಫೀಲಿಂಗ್ ಇರುತ್ತೆ. ಬಟ್ ಎಲ್ಲ ಕ್ಲೀನ್ ಮಾಡುವಾಗಂತೂ ಕೆಲ್ಸದವ್ರಾಗಿ ಫೀಲ್ ಆಗಿಬಿಡುತ್ತೆ. ಅಯ್ಯೋ ನಾನು ಯಾರ್ದೋ ಮನೇಲಿ ಕೆಲಸ ಮಾಡ್ತಿದ್ದೀನ ಅಂತ ಅನಿಸ್ಬಿಡುತ್ತೆ. ಸೊ ಅಷ್ಟು ಬೇಜಾರಾಗ್ಬಿಡುತ್ತೆ ಪಾತ್ರೆ ತೊಳೆಯೋವಾಗ, ಮತ್ತು ಮನೆ ಅಡುಗೆ ಮನೆ ಶೆಲ್ಫು, ಸ್ಟವ್ ಇದನ್ನೆಲ್ಲ ಒರೆಸೋವಾಗ. ಸೊ ಆದರೂ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಮನೆ ನನ್ನ ಮನೆ ಅಂದ್ಕೊಂಡು ನಾವೆಲ್ಲ ಅದನ್ನು ಸಹಿಸ್ಕೊಂಡು ನಾವು ಮಾಡಬೇಕಾಗತ್ತೆ. ಸೊ ನನಗೆ ಅದೇ ಹೇಳಿದ್ನಲ್ವ, ಸೊ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಆಲ್ಮೋಸ್ಟ್ ನೈಟಲ್ಲೇ ಎಲ್ಲನೂ ಮುಗಿಸ್ಬಿಡ್ತೀನಿ. ಸೊ ಎಲ್ಲ ಮುಗಿಸಿದ್ರೆ ನನಗೆ ಬೆಳಗ್ಗೆ ಕೆಲಸ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂದರೆ ನಂಗೆ ದೇವರಾಣೆ ಇಂಟ್ರೆಸ್ಟ್ ಇರೋಲ್ಲ. ಸೊ ಈ ಕಡೆ ಪಾತ್ರೆ ತೊಳಿಲ್ಲ, ಈ ಕಡೆ ಅಡುಗೆ ಮಾಡಲ, ತಿಂಡಿ ಮಾಡಲ ಅಂತ ಅನ್ನಿಸ್ಬಿಡುತ್ತೆ. ಸೊ ಇವಾಗ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಏನು ಗೊತ್ತಾ, ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿರುತ್ತೆ. ಸೊ ಬೇಗ ಬಂದು ಏನೋ ಒಂದು ಅಡುಗೆ ತಿಂಡಿ ಏನಾಗುತ್ತೋ ಅದು ಏನು ನೆನಪಾಗುತ್ತೋ, ಸೊ ನಾನು ನಿಜವಾಗ್ಲೂ ತಿಂಡಿ ಎಲ್ಲ ಏನು ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗಲ್ಲ. ನನಗೆ ಬೆಳಿಗ್ಗೆ ಎದ್ದು ಏನು ನನ್ನ ತಲೆಯಲ್ಲಿ ಬರುತ್ತೋ ಸೊ ಅದನ್ನಷ್ಟೇ ಮಾಡ್ತೀನಿ. ನಾನು ಹಿಂದಿನ ದಿನ ನಾನು ಸುಮಾರು ಸತಿ ಅನ್ಕೋತೀನಿ, ಹಿಂದಿನ ದಿನನೇ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು, ಬೆಳಿಗ್ಗೆ ಏನು ಮಾಡಬೇಕು, ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ಅದು ಆಗಲ್ಲ. ನಾನು ಬೆಳಗ್ಗೆ ಎದ್ದು ಅದು ನನ್ನ ಮೈಂಡಲ್ಲಿ ಇಂಥದ್ದು ಮಾಡಬೇಕು ಅಂತ ಬಂದಾಗ ನನಗೆ ಬರುತ್ತೆ. ಸೊ ಆವಾಗ ಏನು ಅನಿಸುತ್ತೆ ಅದನ್ನು ಮಾಡಿ ಕೊಟ್ಟು ಕಳಿಸ್ತೀನಿ. ಬಟ್ ನಮ್ಮ ಮನೇಲಿ ಏನಂದರೆ ಏನು ಮಾಡಿದ್ರು ಇದು ಮಾಡು ಅದು ಮಾಡು ಅಂತ ಏನೋ ನನಗೆ ಫೋರ್ಸ್ ಮಾಡಲ್ಲ. ಸೊ ನಾನು ಏನು ಮಾಡಿಕೊಟ್ರು ಪಾಪ ಅಪ್ಪ ಮಗ ಇಬ್ಬರು ತಿಂತಾರೆ. ಸೊ ಅದೊಂದು ಖುಷಿ. ಸೊ ಬೆಳಿಗ್ಗೆ ಏನಾಗುತ್ತೆ ಒಂದು ತಿಂಡಿ ಮಾಡಲೇಬೇಕು. ಅನ್ನ ಸಾಂಬಾರು ಮಾಡಿದ್ರೆ ಮನೇಲಿ ನನ್ನ ಮಗ ಹೀಗೂ ಅಡ್ಜಸ್ಟ್ ಮಾಡ್ಕೋತಾನೆ. ಬಟ್ ನಮ್ಮ ಮನೆಯವರು ಬೆಳಗ್ಗೆ ಅನ್ನ ಸಾಂಬಾರು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಏನಾದ್ರು ಟಿಫನ್ ಮಾಡಲೇಬೇಕು. ಹಾಗಾಗಿ ಬೆಳಗ್ಗೆಲಿ ಆಲ್ಮೋಸ್ಟ್ ಟಿಫನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆ ಚಪಾತಿ ಮತ್ತು ಟೊಮೊಟೊ ಪಲ್ಯ ಏನೋ ಮಾಡಿದ್ದೆ. ಸೊ ಅದು ಚಪಾತಿ ಹಿಟ್ಟಿನ ಇದಿತ್ತು, ಸೊ ಹಿಟ್ಟಿತ್ತು. ಸೊ ಇವಾಗ ಅದನ್ನೇ ನೈಟ್ ಚಪಾತಿಗೆ ಮಾಡ್ಕೋತಾ ಇದ್ದೀನಿ ದಾಲ್ ಜೊತೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ದಾಲು. ಸೊ ಸಿಂಪಲ್ಲು, ಬೇಗ ಮಾಡ್ಕೋಬೋದು. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಸರುಬೇಳೆ ಬಳಸಿರೋದ್ರಿಂದ ದೇಹಕ್ಕೆ ತುಂಬ ತಂಪು. ಚಪಾತಿ ಹೀಟಿರುತ್ತೆ. ಸೊ ಅದರ ಜೊತೆ ಹೆಸರುಬೇಳೆ ದಾಲ್ ಇರೋದ್ರಿಂದ ಸ್ವಲ್ಪ ತಂಪಾಗುತ್ತೆ, ಎರಡೂ ಕೂಡ ಮ್ಯಾನೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ದಾಲ್ನ ಮಾಡ್ಕೊಂಡಿದ್ದೀನಿ. ಸೊ ನಾನು ಬೆಳಿಗ್ಗೆ ಇದನ್ನೇ ಮಾಡ್ಕೋಬೇಕು ಅಂತ ಐಡಿಯಾ ಇದ್ದಿದ್ದು. ಬಟ್ ನಾನು ಮಸಾಲೆ ಸಾಂಬಾರು ಮಾಡಿದ್ದೆ, ಕಡಲೆಕಾಳು, ಬಟಾಣಿ ಮತ್ತು ಎಲ್ಲ ಹೂಕೋಸು ಎಲ್ಲ ಹಾಕಿ ಮಸಾಲೆ ಸಾಂಬಾರು ಮಾಡಿದ್ದೆ. ಸೊ ಆ ಮಸಾಲೆ ಸಾಂಬಾರಿಗೆ ನಾನು ಬೆಳಿಗ್ಗೆ ಚಪಾತಿ ಹಾಕಿದ್ದಿದ್ದು. ಸೊ ಹಾಗಾಗಿ ಬೆಳಗ್ಗೆ ಏನು ಪಲ್ಯ ಅದೆಲ್ಲ ಏನೂ ಮಾಡಲಿಲ್ಲ. ಸೊ ಇವಾಗ ನಮ್ಮ ಮನೇಲಿ ಏನಂದರೆ ಚಪಾತಿ ಬಿಸಿ ಇದ್ದಾಗ ತಿನ್ಕೊಂಬಿಡ್ಬೇಕು ನಮ್ಮ ಮನೆಯವರು. ಆರಿದ ಮೇಲೆ ಅವರು ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅವರು ಬಿಸಿ ಚಪಾತಿ ಆಗ್ತಾ ಇದ್ದಂಗೆ ಬಂದು ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಏಕೆಂದರೆ ಅವ್ರದ್ದೊಂದು ಅಭ್ಯಾಸ ಅದು, ದೋಸೆ ಆಗಲಿ ಚಪಾತಿ ಆಗಲಿ ಬಿಸಿ ಅಲ್ಲಿ ಹಾಕಿ ಅಲ್ಲಿ ಕೊಡ್ತಾ ಇರಬೇಕು. ಸೊ ಹಾಗಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಅವ್ರಿಗೆ ಫಸ್ಟ್ ಚಪಾತಿ ದೋಸೆ ಎಲ್ಲ ಮಾಡಿದಾಗ ಫಸ್ಟಿಗೆ ಅವ್ರಿಗೆ ಹಾಕ್ಕೊಟ್ಬಿಡ್ತೀನಿ, ಆಮೇಲೆ ನನ್ನ ಮಗನಿಗೆ ಹಾಕ್ಕೊಡ್ತೀನಿ. ಸೊ ಲಾಸ್ಟಲ್ಲಿ ನಾನು ಚಪಾತಿ ಎಲ್ಲ ಹಾಕ್ಕೊಂಡು ಕೂತ್ಕೊತೀನಿ. ಸೊ ಹೀಗೆ ಚಪಾತಿ ದೋಸೆ ಎಲ್ಲ ಮಾಡಿದಾಗ ಹೀಗೆ ಇರುತ್ತೆ. ಸೊ ಏನಾದ್ರು ರೈಸು ಮುದ್ದೆ ಸಾಂಬಾರು ಆ ಥರ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಚಪಾತಿ ದೋಸೆ ರೊಟ್ಟಿ ಇದೆಲ್ಲ ಮಾಡಿದಾಗ ಈ ರೀತಿ ಒಬ್ಬೊಬ್ಬರಿಗೆ ಕೂತ್ಕೊಂಡು ಊಟ ಮಾಡೋದು. ಸೊ ಒಬ್ಬೊಬ್ಬರಿಗೆ ಸುಟ್ಟಿ ಕೊಡಬೇಕಲ್ವಾ, ಸೊ ಅದಕ್ಕೋಸ್ಕರ ಈಗ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ. ಈಗ ನನ್ನ ಮಗನಿಗೆ ಹಾಕ್ಕೊಡ್ತಾಯಿದ್ದೀನಿ. ಸೊ ಅವನು ಕೂಡ ವೀಡಿಯೋನ ಹೇಗೆಗೋ ಮಾಡ್ತಾಯಿದ್ದಾನೆ. ವೀಡಿಯೋ ಮಾಡು ಅಂತ ಹೇಳಿದ್ರೆ ಹೇಗೆಗೋ ಮಾಡ್ತಾಯಿದ್ದಾನೆ. ಸೊ ಈಗ ನೋಡಿ ದಾಲ್ ರೆಡಿಯಾಗಿದೆ. ಸೊ ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಕಿಬಿಟ್ಟು ದಾಲ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇದರ ಜೊತೆಗೆ ನಾವು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ಇದು ಎಲ್ಲದ್ರ ಜೊತೆನೂ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಆದಮೇಲೆ ಈಗ ಅಡುಗೆ ಮನೆ
ಚಪಾತಿ ಎಲ್ಲ ಬೇಯಿಸಿದ್ದಾಯ್ತಲ್ವ. ಸೊ ಇವಾಗ ಒಟ್ಟಿಗೆ ನಾನು ಕೂಡ ಅನ್ನ ಸಾಂಬಾರೆಲ್ಲ ತಂದಿಟ್ಕೊಂಡು ನನ್ನ ಫೇವ್ರೆಟ್ ಧಾರಾವಾಹಿ ಅಂದರೆ 9:30ಗೆ ನಾನಿನ್ನ ಬಿಡಲಾರೆ. ಸೊ ಇವಾಗ ಬರ್ತಾ ಇರೋವಂಥ ಒಂದು ಧಾರಾವಾಹಿ. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ನಂಗೆ ತುಂಬ ಇಷ್ಟ. ಸೊ ಏನೇ ಕೆಲಸ ಇದ್ದರೂ 9:30ಗೆ ನಾನು ಶಾರ್ಪ್ ಅದನ್ನು ನೋಡಲೇಬೇಕು. ಸೊ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಂಗಾಗಿ ನಾನು ಬಂದು ಇವಾಗ ಧಾರಾವಾಹಿ ನೋಡಿಕೊಂಡು ಊಟ ಮಾಡಿಕೊಂಡು ಕೂತಿದ್ದೀವಿ. ಸೊ ಊಟ ಎಲ್ಲ ಮುಗಿಸ್ಬಿಟ್ಟು ನೋಡ್ಬೋದು, ನಾನು ಬಟ್ಟೆ ಮಡಚಿಟ್ಟಿರೋದು ಅಲ್ಲೇ ಇದೆ, ಇನ್ನು ಎತ್ತಿಟ್ಟಿಲ್ಲ. ಸೊ ಬಟ್ಟೆಗಳು ಕೂಡ ಎತ್ತಿಡಬೇಕು, ಆದರೆ ಇವಾಗ ಎತ್ತಿಡ್ತೀನಿ, ಇಲ್ಲಾಂದರೆ ಬೆಳಗ್ಗೆನೇ ಎತ್ತಿಡೋದು. ಸೊ ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಬೇಕು. ಸೊ ಆವಾಗ ಬೆಳಗ್ಗೆ ಎತ್ತಿಟ್ಕೋಬೇಕು, ಇಲ್ಲಾಂದರೆ ಇವಾಗ ಮಲ್ಕೊಳ್ಳೋಷ್ಟರಲ್ಲಿ ಎತ್ತಿಡಬೇಕು. ಸೊ ಮಲ್ಕೊಳ್ಳೋ ಸ್ವಲ್ಪ ಅವರು ಯಜಮಾನ್ರು ಕೂಡ ಅವ್ರಿಗೂ ಕೂಡ ಟಯರ್ಡ್ ಆಗಿರುತ್ತೆ. ಸೊ ಹಂಗಾಗಿ ಅವ್ರ ಬಟ್ಟೆಗಳು ಅವರೇ ಎತ್ತಿಟ್ಕೋತಾರೆ. ಸೊ ನಾವು ಎತ್ತಿಟ್ರೆ ಅವರು ಉಪ್ಪಲ್ಲ, ಎಲ್ಲೆಲ್ಲೋ ಇಡ್ತೀಯಾ ಹಂಗಂಗೆ ಅಂತ. ಸೊ ಹಂಗಾಗಿ ನಾನು ಅವ್ರ ಬಟ್ಟೆ ಎಲ್ಲ ನಾನೇನೂ ಎತ್ತಿಡಲ್ಲ. ನನ್ನ ಮಗಂದೇನಿದೆ, ಸೊ ನಂದೇನಿದೆ ಇಬ್ರದ್ದು ಎತ್ತಿಟ್ಕೋತೀನಿ. ಸೊ ನಮ್ಮಿಬ್ರಿಗಿಂತ ಅವರು ಸ್ವಲ್ಪ ಹೈಪರ್ ಕ್ಲೀನೆಸ್ ಜಾಸ್ತಿ ನಮ್ಮ ಮನೆಯವರು. ಹಾಗಾಗಿ ಅವ್ರ ಬಟ್ಟೆಗಳು ಅವ್ರು ಏನಿದೆ, ಸೊ ಅವ್ರ ಥಿಂಗ್ಸ್ ನಾನೇನು ಮುಟ್ಟಕ್ಕೆ ಹೋಗಲ್ಲ. ಸೊ ಅವ್ರದ್ದು ಏನಿದೆ ಅವರು ಎಲ್ಲ ಕ್ಲೀನಾಗಿ ಅವರೇ ಎತ್ತಿಟ್ಕೋತಾರೆ. ಸೊ ಹಂಗಾಗಿ ನಾನು ಅವರ ಒಂದು ವಸ್ತುಗಳಿಗೆ ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸೊ ಎಲ್ಲ ಒಗೆದು ಮಡಚಿ ಕೊಟ್ಟರೆ ಸೊ ಅವ್ರ ಬಟ್ಟೆನ ಅವರು ಕ್ಲೀನಾಗಿ ಜೋಡಿಸ್ಕೊತಾರೆ. ಸೊ ಹಾಗೆಯೇ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮೊದಲೇ ಹೇಳಿದ್ನಲ್ವ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹಂಗಾಗಿ ಇವಾಗ ಫಸ್ಟು ಪಾತ್ರೆಗಳೆಲ್ಲ ಏನಿತ್ತು ಅದನ್ನೆಲ್ಲ ತೊಳ್ಕೊಂಬಿಟ್ಟಿದ್ದೀನಿ. ಈಗ ನನ್ನ ಪ್ರಾಬ್ಲಮ್ ಏನಂದರೆ, ಊಟ ಮಾಡಿದ್ಮೇಲೆ ನನಗೆ ಪಾತ್ರೆ ತೊಳೆಯೋದು, ಕೆಲಸ ಮಾಡೋದು ನಿಜವಾಗ್ಲೂ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಏನು ಮಾಡ್ತೀನಿ, ನಾನು ಪಾತ್ರೆಗಳು ಎಷ್ಟೇ ಪಾತ್ರೆಗಳಿದ್ರೂ ಊಟ ಮಾಡೋಕ್ಕೆ ಮುಂಚೆ ನಾನು ಎಲ್ಲ ಪಾತ್ರೆಗಳನ್ನ ತೊಳೆದಿಟ್ಬಿಡ್ತೀನಿ. ಸೊ ಲಾಸ್ಟಲ್ಲಿ ಏನು ನಮ್ಮ ಊಟ ಮಾಡಿದ ತಟ್ಟೆಗಳಿರುತ್ತೆ, ಸೊ ಅದಷ್ಟೇ ಇರುತ್ತೆ. ಅಷ್ಟು ತೊಳ್ಕೊಳಕ್ಕೆ ನಮಗೆ ಅಷ್ಟೇನೂ ಕಷ್ಟ ಅಂತ ಅನಿಸಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಎಷ್ಟೇ ಪಾತ್ರೆಗಳಿದ್ರೂ ಅಡುಗೆ ಮಾಡ್ತಾ ಮಧ್ಯದಲ್ಲಿ ತೊಳೆದು ಹಾಕ್ಬಿಡ್ತೀನಿ. ಸೊ ಅದಾದಮೇಲೆ ಲಾಸ್ಟಲ್ಲಿ ನಾವು 3 ಜನ ಊಟ ಮಾಡಿದ ತಟ್ಟೆಗಳಿರುತ್ತೆ, ಸೊ ಸಣ್ಣ ಪುಟ್ಟ ಪಾತ್ರೆಗಳಿರುತ್ತೆ. ಸೊ ಅದಷ್ಟಿದ್ದಾಗ ನಾನು ತೊಳ್ಕೊಳಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನಾನು ಫುಲ್ಲು ಪಾತ್ರೆಗಳು ತೊಳಿತೀನಿ ಅಂದರೆ ಆಗೋದೇ ಇಲ್ಲ. ಸೊ ಹಂಗಾದಾಗಲೇ ನಾನು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ಬಿಡೋದು. ಒಂಥರ ಬೇಜಾರಾಗ್ಬಿಡುತ್ತೆ ಎಷ್ಟೆಲ್ಲ ಕ್ಲೀನ್ ಮಾಡಬೇಕಾ ಅಂತ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟು ನನ್ನ ಒಂದು ಅಡುಗೆ ಶುರು ಏನು ಮಾಡ್ತೀನಿ, ಸೊ ಅಡುಗೆಗೆ ಒಂದು ಕಡೆ ಇಟ್ಬಿಟ್ಟು ಇನ್ನೊಂದು ಕಡೆ ಪಾತ್ರೆಗಳನ್ನ ತೊಳೆದು ಹಾಕ್ಬಿಡ್ತೀನಿ. ಅಡುಗೆ ಮನೆಗೆ ಹೋದರೆ ಏನು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಅಡುಗೆ ಮಾಡಿಕೊಂಡು ಮತ್ತು ಪಾತ್ರೆಗಳೆಲ್ಲ ತೊಳೆದು ಹಾಕ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ, ಅಡುಗೆ ಮನೆ ಕೆಲಸ ಎಲ್ಲ. ಸೊ ಹಂಗಾಗಿರೋದಕ್ಕೆ ನನಗೆ ಸ್ವಲ್ಪ ಪಾತ್ರೆಗಳು ತೊಳ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಬೆಳಗ್ಗೆಲೂ ಅಷ್ಟೇ, ಬೆಳಗ್ಗೆ ತಿಂದಿದ್ದೇನಿದೆ ಸೊ ಅದೆಲ್ಲ ತೊಳೆದಾಕ್ಬಿಟ್ಟಿರ್ತೀನಿ. ಬಟ್ ಮಧ್ಯಾಹ್ನದಿಂದ ಮತ್ತು ನನ್ನ ಮಗ ಬಂದಮೇಲೆ ಅವನ ಬಾಕ್ಸ್ ಏನಿದೆ ಸೊ ಅದನ್ನೆಲ್ಲ ಹಾಗೆ ಇಟ್ಟಿರ್ತೀನಿ. ನೈಟ್ ನಾನು ಅಡುಗೆ ಮಾಡೋಕ್ಕೆ ಬಂದಾಗ ಎಲ್ಲನೂ ತೊಳೆದಾಕ್ಬಿಡ್ತೀನಿ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ನೈಟ್ ರೊಟೀನ್ ಹೇಗಿತ್ತು, ನನ್ನ ನೈಟ್ ರೊಟೀನಲ್ಲಿ ನಾನೇನೇನೆಲ್ಲ ಮಾಡಿದೆ, ಸೊ ಏನೆಲ್ಲ ಅಡುಗೆ ಮಾಡಿಕೊಂಡೆ, ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎಲ್ಲ ಹಾಕಿ ದಾಲ್ ಕೂಡ ಮಾಡಿದ್ದೀನಿ. ಸೊ ಹಾಗೆ ನನ್ನ ಒಂದು 7 ಗಂಟೆಯಿಂದ ಮಲ್ಕೊಳ್ಳೋವರೆಗೂ 10-11 ಗಂಟೆವರೆಗೂ ನನ್ನ ಒಂದು ರೊಟೀನ್ ಹೇಗಿತ್ತು ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಸಪೋರ್ಟ್ ಬರುತ್ತೆ. ಸೊ ನಮಗೂ ಕೂಡ ಒಂದು ಎನರ್ಜಿ ಅನ್ನೋದು ಬರುತ್ತೆ. ಸೊ ಇನ್ನೂ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಬೇಕು ಅಂತ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ನನಗಿದ್ರೆ ನಾನು ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ನಾನು ಕೂಡ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ಸೊ ಹಾಗೆ ಸ್ನೇಹಿತರೆ, ಈಗ ನಾವು ಮನೆ ಖಾಲಿ ಮಾಡ್ಕೊಂಡು ಬಂದಮೇಲೆ ನಮಗೆ ಮನೆ ಸೆಟ್ ಆಗೋಕ್ಕೆ ಸ್ವಲ್ಪ
ಟೈಮ್ ಹಿಡಿತು, ಏಕೆಂದರೆ ಎಲ್ಲ ಐಟಮ್ಸ್ನ ಜೋಡಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತು. ಸೊ ಹಾಗಾಗಿ ನಾನು ರೆಗ್ಯುಲರಾಗಿ ವ್ಲಾಗ್ನ ಹಾಕೋಕ್ಕಾಗಲಿಲ್ಲ. ನಾನು ಸ್ವಲ್ಪ ಟೈಮ್ ತೊಗೊಂಡು ಆನಂತರ ಇವಾಗ ರೆಗ್ಯುಲರಾಗಿ ವ್ಲಾಗ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ನನ್ನ ವರಮಹಾಲಕ್ಷ್ಮಿ ವ್ಲಾಗನ್ನು ಕೂಡ ಹಾಕಿದ್ದೀನಿ. ಯಾರೆಲ್ಲ ನನ್ನ ವರಮಹಾಲಕ್ಷ್ಮಿ ವ್ಲಾಗ್ನ ನೋಡಿಲ್ಲ ಹೋಗಿ ಒಂದು ಸಲ ಚೆಕ್ ಮಾಡಿ, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್ ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.